ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಳಿದ್ದು ಸರ್ ಬುಲೆರೋ ZLX ಪವರ್ ಪ್ಲಸ್. ಓಕೆ, ಪವರ್ ಪ್ಲಸ್ಸಾ? ಹೌದು ಸರ್. ಓಕೆ, ಅಂದರೆ ಇನ್ನು ಟಾಪ್ ಆ್ಯಂಡ್ ಬರುತ್ತಾ, ಯಾವ್ದು ಬರುತ್ತೆ ಸರ್ ಅದ್ರಲ್ಲಿ? ಟಾಪ್ ಆ್ಯಂಡ್ ವೇರಿಯಂಟ್ ಸರ್ ಇದು. ಹಾಂ, ಮಾಡಲ್ ಎಷ್ಟದು? 2019 ಮಾಡಲು, 19 ರಿಜಿಸ್ಟ್ರೇಷನ್. ಓಕೆ, ಓನರ್ಶಿಪ್ಪು ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಅಂದರೆ ನಿಮ್ಮದೇನಾ ಗಾಡಿ? ನಂದೇ ಸರ್, ನಂದೇ ಗಾಡಿ. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಗಾಡಿ 90,000 ಓಡಿದೆ ಸರ್. ಓಕೆ, ಏನು ಶೋರೂಮ್ ಟ್ರ್ಯಾಕ್ ಇದೆಯಾ ಅಥವಾ ಹೊರಗಡೆ ಮಾಡಿಸಿದ್ರಾ? ಶೋರೂಮ್ ಟ್ರ್ಯಾಕ್ ಇದೆ ಸರ್ ಪೂರ್ತಿಯಾಗಿ? ಹೌದು ಸರ್. ಓಕೆ, ಟೈರೆಲ್ಲ ಹೆಂಗಿದೆ ಸರ್ ಈಗ? ಟೈರ್ 100% ಇದೆ ಸರ್. 100% ಇದಾವಾ? 100% ಟೈರ್, 5 ಟೈರ್ 100% ಇದೆ. ಓಕೆ, ಮ್ಯಾಗ್ವಿಲ್ ಬರುತ್ತಾ? ಮ್ಯಾಗ್ವಿಲ್ ಇದೆ ಸರ್ ಗಾಡಿಗೆ. ಓಕೆ, ಈಗ ಗಾಡಿದು ಇನ್ಸೂರೆನ್ಸು? ಗಾಡಿ ಇನ್ಶೂರೆನ್ಸು ಇನ್ನೂ 1 ಇಯರ್ ಇದೆ ಸರ್, ಮೊನ್ನೆ ಹಾಕ್ಸಿದೆ. ಅದು ಫ್ರೆಶ್ ಇದೆ? ಫ್ರೆಶ್ ಇದೆ ಸರ್. ಓಕೆ, ಗಾಡಿ ಏನು ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನಿಲ್ಲಲ್ಲ? ರೀಪೇಂಟ್ ಏನೂ ಇಲ್ಲ ಸರ್, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಓಕೆ, ಈಗ ಅಂದರೆ ಗಾಡಿ ತೊಗೊಳೋದು ಖರ್ಚೇನಿಲ್ಲ? ಏನೂ ಇಲ್ಲ ಸರ್, ತಗೊಂಡು ಅದು ಇದು ಮಾಡೋದಷ್ಟು. ಓಕೆ, ಡೀಸೆಲ್ ಇಂಜಿನ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಇಂಜಿನ್. ಮೈಲೇಜ್ ಏನು ಬರುತ್ತೆ ಸರ್ ಈ ಗಾಡಿ? ಮೈಲೇಜು 14-15 ಬರುತ್ತೆ ಸರ್. ಓಕೆ, ಅಂದರೆ 7 ಸೀಟ್ರಾ ಇದು? 7 ಸೀಟರ್ ಸರ್. ಓಕೆ, ಈಗ ಗಾಡಿ ಎಲ್ಲ ನಿಮ್ಮ ಹೆಸರಲ್ಲೇ ಇದೆ, ಈಗ ನಿಮ್ಮ ಕಡೆನೇ ಇದೆ ಗಾಡಿ? ನನ್ನ ಹೆಸರಲ್ಲೇ ಇದೆ, ನನ್ನ ಕಡೆನೇ ಇದೆ ಸರ್. ಓಕೆ, ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಫೈನಾನ್ಸ್ ಹಾಕ್ಸಿದ್ದೆ, ಆದರೆ ಕ್ಲಿಯರ್ ಆಗಿದೆ ಸರ್. ಓಕೆ, ಈಗ ಅಂದರೆ ಆನ್ ಕ್ಯಾಶಲ್ಲಿ ಇದೆ ನಿಮ್ಮ ಕಡೆ? ಹೌದು ಸರ್. ಓಕೆ, ತಗೊಳ್ಳೋರಿಗೆ ಗಾಡಿ ಡಾಕ್ಯುಮೆಂಟ್ಸು ವಿತ್ CC ಕಂಡೀಷನ್ ಕೊಡ್ತೀರಾ? ಕೊಡ್ತೀನಿ ಸರ್. ಓಕೆ, ಗಾಡಿ ಇರೋ ಲೊಕೇಶನ್ ಸರ್? ಇದು ಚಳ್ಳಕೆರೆ ತಾಲೂಕು, ಹಾಂ, ಚಿತ್ರದುರ್ಗ ಡಿಸ್ಟಿಕ್, ನಾಯಕನಹಟ್ಟಿ ಅಂತ. ಓ, ತಿಪ್ಪೇರುದ್ರ ಸ್ವಾಮಿ. ಹೌದು ಸರ್. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ ರೇಟು? 750 ಹೇಳ್ತಿದ್ದೆ ಸರ್, 7.5. 7.5 ಲಕ್ಷ ಹೇಳ್ತಿದ್ದೀರಾ? ಹೌದು ಸರ್. ಕಡಿಮೆ ಆಗುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಓಕೆ.